ಅಮೋಕ್ಷದ ಮುತ್ತನ ಮೊಮ್ಮಕ್ಕಳು ಗುಡಿ ಅದಾವ. ಮತ್ತೆ ನಿಮ್ಮ ಮಾಳಿಗ್ರಾನ ಮೊಮ್ಮಕ್ಕಳು ಗುಡಿ ಎಲ್ಲಿ ಅದಾವ ಅಂತ ಕೇಳ್ಯಾಕ್ರಿ? ಕೇಳ್ಯಾರಲ್ಲ. ಅಲ್ಲಿ ಮಾನಸಿದ್ದ ಮಾರಾಯ ನೀ 25-30 ವರ್ಷ ಆಯ್ತು ಸೇವಾ ಮಾಡ್ಲಿಕ್ಕತ್ತ ಹೇಳ್ತಿ. ಇನ್ನೊಂದು ಕಂದಲ್ಗಾಯ ಬೀರಾಬ್ ಕಾಕನ ಜೋಡಿ ಸೇವಾ ಮಾಡಿನ ಹೇಳ್ತಿ. ನಿನ್ನ ಗಡಿಗೆ ಇಟ್ಟೆ ಸುಟ್ಟ ಜನ ನಾ ಕೇಳ್ತೀನಿ ನಿನಗ. ಅಲ್ಲ ಮಾಳಿಗ್ರಾನ ಮೊಮ್ಮಕ್ಕಳು ಗುಡಿ ನಿನಗೆ ಗೊತ್ತದಾಗಲ್ಲ. ಕಸ್ಕವಾಡಿ ಬರಗಾಲಿಸಿದ ಗುಡಿ ಈ ಜಗತ್ತಿನೊಳಗೆ ಐತೈತಿರಿ ಇಲ್ಲತ್ತಿರಿ? ಹೌದಾ? ಆರಲ್ಲ ಬೀರು ಮುತ್ತನ ಗುಡಿ ಐತೈತಿರೋ ಇಲ್ಲತ್ತಿರೋ? ಅದ. ಮತ್ತೆ ಕರಿಜಕ್ಕಪ್ಪ ಮುತ್ತನ ಗುಡಿ ಐತೈತಿರಿ ಇಲ್ಲತ್ತಿರಿ? ಅದ್ರೂ ಅದ. ಮತ್ತೆ ಮಾಳಿಗ್ರಾನ ಮೊಮ್ಮಕ್ಕಳ ಗುಡಿ ಎಲ್ಲಿ ಆಗತ್ತಿ? ಯಾಕೆನೋಪ್ಪ ಹಿಂಗ್ಯಾಕ? ನೀ ಕೇಳಿರ್ತಕ್ಕಂತ ಪ್ರಶ್ನೆದು ಉತ್ತರ. ಅಂಗೈಯೊಳಗ ಪಾರ್ವತಿ ಅಂಗೈಯೊಳಗೊಂದು ಕೂಸು ಹುಟ್ಟೈತಿ. ಶಿವನ ಸೇವೆ ಎಷ್ಟು ದಿವಸ ಮಾಡೈತಿ ಕೇಳ್ಯಾರ ಅವ್ರು. ಕೇಳ್ಯಾರಲ್ಲ. ಈ ಎಲ್ಲಾ ಅಮೋಕ್ಷದ ನಮ್ಮ ಹೇಳದವ್ರು ಹೇಳ್ಕೊತೇ ಬರ್ತಾರ. ಅಂಗೈಯೊಳಗ ಅಮೋಕ್ಷದ ಹುಟ್ಟಾನ, ಅಂಗೈಯೊಳಗ ಹುಟ್ಟಾನ ಅಂತೇಳಿ ಅಮೋಕ್ಷದ ಹೆಸರು ಕರೆದಾರ ಹೇಳ್ತಾರ. ಬಿಟ್ರೆ ನಮ್ಗೆ ಮತ್ತೊಂದು ಗೊತ್ತಿಲ್ಲ. ಅಂಗೈಯೊಳಗೆ ಹುಟ್ಟಿದ್ದು ಬ್ಯಾರೆ ಯಾವ್ದಾರ ಹೆಸರಿದ್ರು ನೀವು ಹೇಳ್ರಿ ಅದಕ್ಕೆ. ಹೌದಿಲ್ರಿ? ಇನ್ನ ಮಾನಸಿದ ಮರ ಎರಡು ಮಾತು ಕೇಳದವ. ಏನ್ ಕೇಳಿದ್ರ ಅವರು? ಮಾನಸಿದ ಮರ ಏನು ಕೇಳದತ್ತ ಕೇಳಿದ್ರ ಏನ್ ಕೇಳ್ತಾರ? ಹುಲಜಂತಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳು. ರೆಬ್ರಾಯ, ಬೀರ್ ಮುತ್ಯ, ಸ್ವಾಮಿ ಮುತ್ಯ, ಕಣ್ಣು ಮುತ್ಯ 4 ಮಂದಿ ಮಕ್ಕಳು. ಹುಲಜಂತಿ ಊರಾಗಿ ಇವ್ರಿಗೆ ಯಾನ್ ಚಾರ್ಜ್ ಐತಿ ಕೇಳ್ಯಾರ. ಯಾಕ್ರಿ? ಕೇಳ್ಯಾರಲ್ಲ. ಇದು ಒಂದು ಕೇಳಾರ. ಹುಲಜಂತ್ಯಾಗ 4 ಮಂದಿ ಮಕ್ಕಳಿಗೆ ಏನು ಚಾರ್ಜ್ ಐತಿ ಅಂತ ಕೇಳಿದ್ರ ದೊಡ್ಡ ಹಿರಿಯ ಮಕ್ಕಳಿಗೆ ಬೀರ್ ಮುತ್ಯಾಗ ಮತ್ತು ರೆಬ್ರಾಯಿಗೆ ಊರಾನ ಗೌಡಿಗೆ ಊರಾಗಿನ ಚಾರ್ಜ್, ಊರಾನ ಗುಡಿ ಚಾರ್ಜ್ ಇಬ್ಬರಿಗೆ ಐತಿ. ಹೊರಗಿನ ಗುಡಿ ಚಾರ್ಜ್ ಕಣ್ಣು ಮುತ್ಯ ಮತ್ತು ಸ್ವಾಮನ ಮುತ್ಯಾಗ ಐತಿ. ಹೌದಾ? ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಉತ್ತರ. ಹೌದೌದ್ರಲ್ಲ. ಆಯ್ತು. ಹೌದಾ? ಜಲವೇ ಪಾವನ ತೀರ್ಥವಾಯಿತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುತ್ತಾ ಪ್ರಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಯಾರಿಪ್ಪ? ಪಾರ್ವತಿಯ ಪತಿ ಪರಮೇಶ್ವರನ ಪಾದಾರವಿಂದಗಳಲ್ಲಿ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರತಕ್ಕಂತ ಹೌದು ಸದೋಜಾತ ಮುಖದಿಂದ ಜನಿಸಿ ಬಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವ ಉದ್ಭವಿಸಿ ಬಂದು ಈ ಜಗತ್ತವನ್ನು ಸಂಚಾರ ಮಾಡಿ ಜಗಕ್ಕೆ ಜಗದ್ಗುರು ಅನಿಸಿಕೊಂಡಿರತಕ್ಕಂತ ಯಾರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರರ ಪವಿತ್ರ ಪಾದಾರವಿಂದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಜಗದ್ಗುರು ರೇವಣ ಸಿದ್ದೇಶ್ವರನ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಅವರು? ಬಾಳ ಪರಮೈದೇವರ ಕಂದ ಸೂರಮ್ಮ ದೇವಿಯ ಸುತ ಕಳಿವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯನಾಗಿರತಕ್ಕಂತ ಯಾರಿಪ್ಪ? ಅಲ್ಲದವುಗಡ ದೇವರು, ಸೋಮಘಾತಕ ದೇವರು, ಜೀವಕ ಮುನಿ ದೇವರು, ಗಾಂಜಕೋರ ದೇವರು, ಹರಿ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರತಕ್ಕಂತ ಯಾರಿಪ್ಪ? ನನ್ನಪ್ಪ ಶಿರಾಡೋಣ ಸಿದ್ಧ ಬೀರ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತರತ್ನ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದ್ರಿಪ್ಪ ಆ ಬೀರ ದೇವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಅವರು? ಬಾರಾಮತಿ ಗೌಡ ತಂದೆ ತುಕ್ಕಪ್ಪರಾಯ, ತಾಯಿಯ ಮೃತಪಾಯಿಯ ಪುಣ್ಯವಡಲೊಳಗ ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ, ಹುಲಜಂತಿಗೆ ಹುಲಿಯನಾಗಿ, ಬೀಜಾಲ ಗುಂತಿಯ ಬಂಟ ಕರಿನಾಮ ಗುಂತಿಯ ಕರ್ತೃ ಆಗಿರತಕ್ಕಂತ ಯಾರಿಪ್ಪ? ಮಾನವರಲ್ಲಿ ಮನಗೇನಿ, ದೇವತರಲ್ಲಿ ದೇವಗೇನಿ, ಶಿವನಲ್ಲಿ ಶಿವಗೇನೆನಿಸಿಕೊಂಡು ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಜಂತಿ ಅನಿಸಿ ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯರನ್ನು ಧರಣಿಗಿಳಿಸಿಕೊಂಡು ಭಗವಂತನಿಂದ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಯಾರಿಪ್ಪ ಅವರು? ಮಹಿಮಾ ಪುರುಷ ಮುತ್ಯಾಮಾಳಿಂಗರಾಯನ ಪತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಹೌದ್ರಿಪ್ಪ. ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ರೂ ಕೂಡ ಯಾವ ಜತ್ತ ತಾಲೂಕಿನ ಸಂಗ್ಲಿ ಜಿಲ್ಲೆಯ ಉಟಗಿ ಗ್ರಾಮದ ಹೌದು ತಂದೆ ಅಂಕನಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಒಡಲೊಳಗೆ ಹುಟ್ಟಿ ಬಂದು ಗಣಾರ ಸಿಂದಗಿಯೊಳಗೋಗಿ ಸಿದ್ದಟ್ಟಿಗೆಯನ್ನ ಮಾಡಿ ಅಂಗೈಯೊಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ತಂದುಣಿಸಿ ಕೊಣ್ಣೂರು ಕರೆದೇವರ ಗುಣ ಬಳಸಿರತಕ್ಕಂತ ಯಾರಿಪ್ಪ? ವಿಜಯಪುರ
ಕಣ್ಣಗಿಲ ಮಠದ ಕರ್ತ ಯಾರಿಪ್ಪ ಅವರು? ಬಿಜ್ಜರಿಗೆ ಬುಳ್ಳಪ್ಪನನ್ನ ಸಂಧಿಗೊಮ್ಮೆ ಕರೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರತಕ್ಕಂತ ಅವ್ರು ಯಾರಿಪ್ಪ ಅವರು? ಇದೇ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕ ಹೌದಿಲ್ರಿ? ಹೌದ್ರಲ್ಲ. ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಂದಲಗಾಂವ ಗ್ರಾಮದ ಪುಣ್ಯ ಪಾವನ ಕ್ಷೇತ್ರದಲ್ಲಿ ವಾಸ ಮಾಡಿರತಕ್ಕಂತ ಯಾರಿಪ್ಪ ಅವರು? ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರತಕ್ಕಂತ ನಮ್ಮಪ್ಪ ಬೀರದೇವರ ಮತ್ತು ಶಿವನ ಮಗಳ ಶ್ರೀ ಲಾಯಪ್ಪ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸಿಕೊಂಡು ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಶ್ರೀ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಒಳ್ಳೆ ಖ್ಯಾತ ಕಲಾವಿದರಾಗಿರತಕ್ಕಂತ ಉಮದಿ ಕಲಾವಿದರಿಗೂ ಕೂಡ ವಂದಿಸಿ ಹೌದ್ರಿಪ್ಪ ಇಲ್ಲಿ ಕೂಡಿರತಕ್ಕಂತ ಗುರು ಹಿರಿಯರಿಗೆ ಜಟಾಮಠದವರಿಗೆ ಕಲಾ ಪಂಡಿತರಿಗೆ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಈ ಒಡ್ಡೋಲಗ ಶಿವಸ್ಥಾನದ ಪದ್ಯವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಏನ್ರಿ ಬಾಬಾನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಇದೇ ಗ್ರಾಮದ ಹಿರಿಯ ಕಲಾವಿದರಾಗಿ ಹೋಗಿರತಕ್ಕಂತ ಯಾರಿಪ್ಪ? ನಮ್ಮ ಬೀರಪ್ಪ ಕಾಕಾರಿಗೆ ಪವಿತ್ರ ಪಾದಕ್ಕೂ ಕೂಡ ವಂದಿಸಿ ಹೌದು. ಹನುಮಂತ ಏನಾಯ್ತ್ರಿ? ಜ್ಞಾನಿಗಳು ಹೇಳ್ತಾರ ಒಂದು ಕಡೆ ಮಾತಾ ಏನಂತ ಹೇಳ್ತಾರ ಮಾತಾ? ಏನ್ ಹೇಳ್ತಾರ ಕೇಳು. ಹೇಳ್ರಲ್ಲ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವ ನುಂಡು ಅನ್ಯರನ್ನು ಬೊಗಳುವ ಕುನ್ನಿಗಳಿಗೆ ನಂಬೆ ರಾಮನಾಥ ಅಂತ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳ್ತಾರ? ಇಳೆ ಅಂದ್ರೆ ಈ ಭೂಮಿ. ಹೌದು. ಈ ಭೂಮಿ ಭಗವಂತ ಕೊಟ್ಟಿರತಕ್ಕಂತ ದಾನದ ಇದು ಎಲ್ಲಾ ಭಗವಂತಂದದ ನಿಂದ ಏನು ಈ ಜಗತ್ತಿನೊಳಗದ ಕೇಳ್ತಾರ ಅವರು. ಹೌದೌದ್ರಲ್ಲ. ಇಲ್ಲ ಆತ್ಮೀಯ ಬಂಧುಗಳೇ ಇರ್ಲಿ. ಬಹಳಷ್ಟು ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ಅಲ್ಲಾರನೆ ಇದು ಕಂದಲಗಾಂವ ಗ್ರಾಮ ಹೆಂಗೈತಿ ಅಂತ ಕೇಳಿದ್ರ ಹೆಂಗಾದ್ರಿಪ್ಪ? ಹನುಮಂತ ಈ ಕಂದಲಗಾಂವ ಗ್ರಾಮಪ್ಪ ಅಂತಂದ್ರೆ ಇದೊಂದು ಹೂ ಮಾರುವಂತ ಜಾಗ. ಇದು ಈ ಕಂದಲಗಾಂವ ಗ್ರಾಮಪ್ಪ ಅಂತಂದ್ರೆ ಇದೊಂದು ಹೂ ಮಾರುವಂತ ಜಾಗದ ಇವತ್ತು ಈ ಕಂದಲಗಾಂವ ಗ್ರಾಮಕ್ಕೆ ಇವತ್ತು ಬಾಬಾನಗರದವರು ಉಮದಿಯವರು ಬಂದು ಹುಲ್ಲು ಮಾರುವ ವ್ಯವಸ್ಥೆ ಆಗಬಾರತ್ತೆ. ಇಲ್ಲಿ ಕೂಡಿರ್ತಕ್ಕಂಥ ಸಭಾ ಪಂಡಿತರ ನಂದೊಂದು ವಿನಂತಿ ಇತ್ತು ನನ್ನ ಆತ್ಮೀಯ ಬಂಧುಗಳು. ಹೌದ್ರಿಪ್ಪ. ಯಾಕಂತ ಕೇಳಿದ್ರ ಯಾಕ್ರೆ? ಯಾವ ಲಕ್ಷ್ಮಣ ಕಾಕ ಲಾಯಪ್ಪ ಮತ್ತೆ ಆ ಗೌಡೆ ಅವರು ಏನ್ ಮಾಡ್ಯಾರ? ಅವರು ಆದಿಶಕ್ತಿ ಶಿವನ ಮಗಳ ಸಿರಿ ಲಾಯವನನ್ನ ಮನಿ ಒಳಗ ಬೀರದೇವರನ್ನ ಬರಮಾಡಿಕೊಂಡು ಅವರು ಬೇಡ್ಕೊಂಡಿರತಕ್ಕಂತ ಹರಕಿ ತೀರಿಸುಗೋಸ್ಕರವಾಗಿ ಆದಿಶಕ್ತಿ ಲಾಯಮ್ಮ ದೇವಿಯನ್ನ ಬೀರದೇವರನ್ನ ಬರಮಾಡಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಜಾಗರಣೆ ಮಾಡಿಸಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರಿ? ಇಲ್ಲಿ 2 ಸತ್ಯ ಸಂಘಗಳನ್ನು ಬರಮಾಡಿಕೊಂಡಾರ. ಯಾವ್ರಿಪ್ಪ ಸಂಘ? 2 ಸತ್ಯ ಸಂಘಗಳು ಯಾವ್ಯಾವ ಅನ್ನೋದನ್ನು ಬಾಳ ಹೇಳುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಉಮದಿ ಗ್ರಾಮದ ಹಿರಿಯ ಕಲಾವಿದರು ಹೇಳ್ಯಾರ, ಪರಿಚಯ ಮಾಡಿ ಕೊಟ್ಟಾರ. ಇಲ್ಲಿ ಕೂಡಿರತಕ್ಕಂತ ಈ ಕಮಿಟಿ ಅವರು ಹಿರಿಯರೊಬ್ರು ಮಾಯಕದೊಳಗೆ ಬಂದು ಮಾತಾಡಿದ್ರು. ಅವರು ಏನ್ ಹೇಳಿದ್ರು? ಮಾಯಕದೊಳಗೂ ಮಾತಾಡಿ ಹೇಳ್ಯಾರ. ನಮ್ಮ ಗಾಡಿಗೆ ಬಂದು ಹಿರಿಯರೊಬ್ರು ಹೇಳಿದ್ರು ಏನಂತ? ನಾವ್ ಹೇಳಿದ್ದೆ ನಿಮಗೆ ಹೊಳ್ಳಿ ಹೇಳುದು ಆಗಬಾರದು. ಇವತ್ತು ಹೊತ್ತು ತರ ನಿಮಗೊಂದ್ 2-3 ಪಾಳೆ ಅವ್ರಿಗೊಂದ್ 2-3 ಪಾಳೆ ಬರ್ತಾವ. ನಿಮ್ ಹಾಡ ಕೇಳಬೇಕಂತೇಳಿ ಅಪೇಕ್ಷೆ ಅದ. ನೀವು 2 ಕಲಾವಿದ್ರ ಹಾಲು ಮತದೊಳಗೊಂದು 2-3 ಪ್ರಶ್ನೆಗಳನ್ನ ಮಾಡ್ರಿ. ವಿಷಯ ಬರ್ತತ್ತೆ ಅಂತ ಹೇಳ್ರಿ, ಬರಂಗಿಲ್ಲ ಅಂತಂದ್ರೆ ಬರಂಗಿಲ್ಲ ಅಂತ ಹೇಳ್ರಿ ಅನ್ನತಕ್ಕಂತ ಒಳ್ಳೆ ಸಂದೇಶವನ್ನು ಕೊಟ್ರು ಅವರು. ಕೊಟ್ಟಾರಲ್ರಿ? ಅವರು ಕೊಟ್ಟಾರಂದ ಕೂಡಲೇ ಪ್ರಥಮದೊಳಗೆ ಬಂದು ನಮ್ಮ ಉಮದಿ ಕಲಾವಿದರು ಸ್ವಾಮಾನ ಮಾರಾಯ ಮಾತಾಡಿ 2 ಪ್ರಶ್ನೆ ಕೇಳೋಣ. ತಾವೆಲ್ಲರೂ ಲಕ್ಷಿಟ್ಟು ಕೇಳಿರಿ. ಏನ್ ಕೇಳ್ಯಾರಿಪ್ಪ ಮಾತಾ? ಹಾಲು ಮತದೊಳಗೆ ಕೇಳ್ರಿ ಅಂದ ಕೂಡಲೇ ಅವ್ರಿಗೆ ಕೇಳಿದ್ರು. ನಮಗ ಏನಂತ? ಏನು ಕೇಳಿದ್ರು ಅಂತ ಕೇಳಿದ್ರ ಏನು? ನೀವು ಸ್ವಾಮಿಗೆ ನಮ್ಮ ದೇವರ ಬಂಧನ ಬನ್ನಿರಿ ಹತ್ತಿರ್ಲ ಅಂದ್ರೆ ಇವತ್ತು ಅಮೋಷದ ಸಂಪ್ರದಾಯ ಇರುತ್ತಾರ, ಮಾಳಿಂಗರ ಸಂಪ್ರದಾಯ ನಾವು ಓದ್ತೀವಿ. ಇದ್ರೊಳಗೊಂದು ಮಾತು ಏನು ಕೇಳೋದತ್ತಂದ್ರ ಏನಪ್ಪ? ಪಾರ್ವತ ದೇವಿ ತನ್ನ ಮೈ ಮಣ್ಣನ್ನ ತೆಗೆದು ಗಣಪತಿನ ಮಾಡಿ ದ್ವಾರಪಾಲಕ ಅಂತೇಳಿ ಬಾಗಲಕ್ಕೆ ಕಾವಲಿಗೆ ಗುಡಿಸ್ಯಾಳ. ಅವಂದ್ ಹೇಳಿಕ್ ಹೋಗಬೇಡ್ರಿ. ಪಾರ್ವತ ದೇವಿ ಗರ್ಭಧಾರಣ ಮಾಡಿ ಎಷ್ಟು ಮಂದಿ ಮಕ್ಕಳಿಗೆ ಹಡದ
ಹೌದು. ಇದು ಒಂದು. ಮತ್ತೊಂದು ಇನ್ನೊಂದು ಅದೇ ಪಾರ್ವತ ದೇವಿ ಅಂಗೈಯೊಳಗೆ ತಿಕ್ಕಿ ಒಂದು ಕೂಸಿನ ತಯಾರು ಮಾಡ್ಯಾಳ. ಆ ಕೂಸು ಶಿವನ ಸೇವ ಎಷ್ಟು ದಿವಸ ಮಾಡ್ಯಾಳ ಕೇಳ್ಯಾರಿಪ್ಪ ಮಾತ. ಇವ್ ಎರಡು ಮಾತು ಕೇಳಿ ಸ್ವಾಮಾನ ಮಾರಾಯ ಕೂತ. ಅವಾಗ ಇವ್ರ ಆದ ಕೂಡಲೇ ಮತ್ತ ಮಾನಸಿದ ಮಾರಾಯ ಒಂದು ಎರಡು ಕೇಳ್ದ. ಏನ್ ಕೇಳಿದ್ರ ಅವ್ರು? ಹೌದಿಲ್ರಿ? ಈಗ ಸ್ವಾಮಾನ ಮಾರಾಯ ಏನ್ ಕೇಳಿದ ಕೂತ್ರ ನಮ್ದು ಐತಿ ಅಂತ ಕೇಳಿದ್ರ ಏನ್ರಿ? ಪಾರ್ವತ ದೇವಿ ಗರ್ಭಧಾರಣೆ ಮಾಡ್ಕೊಂಡು ಎಷ್ಟು ಮಂದಿ ಮಕ್ಕಳಿಗೆ ಹಡದಾಳ ಅಂತ ಕೇಳ್ಯಾರ ಅವರು. ಕೇಳಲ್ಲ. ಪಾರ್ವತ ದೇವಿಗೆ ಮಕ್ಕಳು ಷಣ್ಮುಖ, ಗಣಪತಿ, ಶಿವನ ಮಗಳು ಶ್ರೀ ಲಾಯವತಿ ಹಿಂಗೆ ಹೇಳ್ಕೊತ ಬಂದಾರ. ಇನ್ನು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರ. ಏನಂತ? ಪಾರ್ವತ ದೇವಿ ಗರ್ಭಧಾರಣ ಮಾಡ್ಕೊಂಡು ಅಶೋಕ್ ಸುಂದರಿ ಅನ್ನತಕ್ಕಂತ ಒಬ್ಬಕ್ಕೆ ಮಗಳಿಗೆ ಹಡದಾಳಂತ ನಮಗೆ ಹಿಂಗ ವಿಷಯ ಗೊತ್ತದ. ಪ್ರಶ್ನೆ ಅದು ಉತ್ತರ ಹಿಂಗದ. ಹೌದಂದ್ರ ಮುಂದಿನ ಸಂಧಿಗೆ ಒಪ್ಕೊಳ್ಳೋದು, ಅಲ್ಲಂದ್ರ ಉತ್ತರ ಹೇಳುದು. ಇಲ್ಲ ಇಲ್ಲ ಅನ್ಕೋತ ಹೋಗುದಿಲ್ಲ. ಹೌದಂದ್ರ ಉತ್ತರ ಒಪ್ಕೊಳ್ಳೋದು, ಅಲ್ಲಂದ್ರ ಅಲ್ಲ ಅಂದ್ರಿ ಅಂದ್ರೆ ಇದ್ರ ಉತ್ತರ ಹೇಳುದು. ವಿಷಯ ಯಾಕತ್ ಕೇಳ್ಯಾರತ್ ಕೇಳಿದ್ರ ಹಾಲು ಬದಲೊಳಗೆ ಕೇಳತ್ ಹೇಳ್ಯಾರ. ನೀವು ಹಾಲು ಬದಲೊಳಗೆ ಕೇಳಿರಿ. ಹೌದಲ್ಲ? ಇದಕ್ಕೆ ನಿಮ್ಮ ತಕರಾರು ನಂದಿಲ್ಲ. ಹೌದು. ಏನ ಅಂಗೈಯೊಳಗ ಪಾರ್ವತಿ ಅಂಗೈಯೊಳಗೊಂದು ಕೂಸು ಹುಟ್ಟೈತಿ, ಶಿವನ ಸೇವೆ ಎಷ್ಟು ದಿವಸ ಮಾಡೈತಿ ಕೇಳ್ಯಾರ ಅವ್ರು. ಕೇಳಲ್ಲ? ಈ ಎಲ್ಲಾ ಅಮೋಕ್ಷದ ನಮ್ಮ ಹೇಳದವ್ರು ಹೇಳ್ಕೊತೇ ಬರ್ತಾರ. ಅಂಗೈಯೊಳಗ ಅಮೋಕ್ಷದ ಹುಟ್ಟಾನ, ಅಂಗೈಯೊಳಗ ಹುಟ್ಟಾನ ಅಂತೇಳಿ ಅಮೋಕ್ಷದ ಹೆಸರು ಕರೆದಾರತ್ತ ಹೇಳ್ತಾರ. ಬಿಟ್ರೆ ನಮ್ಗೆ ಮತ್ತೊಂದು ಗೊತ್ತಿಲ್ಲ. ಕೂರಿಲ್ಲ. ಅಂಗೈಯೊಳಗೆ ಹುಟ್ಟಿದ್ದು ಬ್ಯಾರೆ ಯಾವ್ದಾರ ಹೆಸರಿದ್ರು ನೀವು ಹೇಳ್ರಿ ಅದಕ್ಕೆ. ಹೌದಿಲ್ರಿ? ಇನ್ನ ಮಾನಸಿದ ಮಾರ ಎರಡು ಮಾತು ಕೇಳದವ. ಏನ್ ಕೇಳಿದ್ರ ಅವರು? ಮಾನಸಿದ ಮಾರ ಏನ್ ಕೇಳದತ್ತ ಕೇಳಿದ್ರ ಏನ್ ಕೇಳ್ತಾರ? ಹುಲಜಂತಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳು. ರೆಬ್ರಾಯ, ಬೀರಮುತ್ಯ, ಸ್ವಾಮುತ್ಯ, ಕಣ್ಣುಮುತ್ಯ 4 ಮಂದಿ ಮಕ್ಕಳು. ಹುಲಜಂತಿ ಊರಾಗ ಇವ್ರಿಗೆ ಯಾನ್ ಚಾರ್ಜ್ ಐತಿ ಕೇಳ್ಯಾರ. ಯಾಕ್ರಿ ಕೇಳ್ಯಾರಲ್ಲ? ಇದು ಒಂದು ಕೇಳಾರ. ಹುಲಜಂತ್ಯಾಗ 4 ಮಂದಿ ಮಕ್ಕಳಿಗೆ ಏನು ಚಾರ್ಜ್ ಐತಿ ಅಂತ ಕೇಳಿದ್ರ ದೊಡ್ಡ ಹಿರಿಯ ಮಕ್ಕಳಿಗೆ ಬೀರಮುತ್ಯಾಗ ಮತ್ತು ರೆಬ್ರಾಯಿಗೆ ಊರಾನ ಗೌಡಿಗೆ ಊರಾಗಿನ ಚಾರ್ಜ್, ಊರಾನ ಗುಡಿ ಚಾರ್ಜ್ ಇಬ್ಬರಿಗೆ ಐತಿ. ಹೊರಗಿನ ಗುಡಿ ಚಾರ್ಜ್ ಕಣ್ಣು ಮುತ್ತ ಮತ್ತು ಸ್ವಾಮನ ಮುತ್ತಾಗ ಐತಿ. ಹೌದಾ? ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ. ಹೌದೌದ್ರಲ್ಲ. ಇನ್ನೊಂದು ಮಾತು ಕೇಳಿದ್ರ ಅವರು. ಇನ್ನ ಒಂದ್ ಏನ್ರಿ? 4 ಮಂದಿಗೆ 21 ಮಂದಿ, 21 ಮಂದಿಗೆ 101 ಮಂದಿ. ನಿಮ್ಮಲ್ಲಿ 4 ಮಂದಿಗೆ 8 ಮಂದಿ ಅದಾರ ಅಂತ ಕೇಳ್ಯಾರ ಅವರು. ಕೇಳಲ್ಲ? ನಿಮಗ್ ಹೇಳ್ತೇವ ನಾವು. ಏನ್ ಹೇಳ್ತಾರೆ? 4 ಮಂದಿಗೆ 7 ಮಂದಿ ಮಕ್ಕಳು. 7 ಮಂದಿಗೆ 22 ಮಂದಿ ಮಕ್ಕಳು. 22 ಮಂದಿಗೆ ಮಾಳಿಂಗರೇನ ಸಂತತಿ ಕುಂಬಳ ಕುಡಿ ಹಂಗ ಚಿಕ್ಕೊತ್ತಿ ಹೋಗ್ಯದು. ಇದು ಇನ್ನೊಂದು ಮಾತು ಕೇಳ್ಯಾರ ಅವರು. ಏನು? 101 ಮಂದಿ ಮಕ್ಕಳೊಳಗೆ ನಮ್ಮ ಅಮೋಕ್ಷದ ಮುತ್ತನ ಮೊಮ್ಮಕ್ಕಳು ಗುಡಿ ಅದಾವ. ಮತ್ತೆ ನಿಮ್ಮ ಮಾಳಿಂಗರೇನ ಮೊಮ್ಮಕ್ಕಳು ಗುಡಿ ಎಲ್ಲಿ ಅದಾವ ಅಂತ ಕೇಳ್ಯಾರ್ರಿ. ಕೇಳ್ಯಾರಲ್ಲ? ಅಲ್ಲಿ ಮಾನಸಿದ ಮಾರಾಯ ನೀ 25-30 ವರ್ಷ ಆಯ್ತು ಸೇವಾ ಮಾಡ್ಲಿಕ್ಕೆ ಹೇಳ್ತಿ. ಇನ್ನೊಂದು ಕಂದಲ್ಗಾಯ ಬೀರಾಪ್ ಕಾಕನ ಜೋಡಿ ಸೇವಾ ಮಾಡಿನ ಅಂತ ಹೇಳ್ತಿ. ನಿನ್ನ ಗಡಿಗೆ ಇಟ್ಟೆ ಸುಟ್ಟ ಜನ ನಾ ಕೇಳ್ತೀನಿ ನಿನಗ. ಅಲ್ಲ ಮಾಳಿಂಗರೇನ ಮೊಮ್ಮಕ್ಕಳು ಗುಡಿ ನಿನಗೆ ಗೊತ್ತದಾಗಲ್ಲ. ಕಸ್ಕವಾಡಿ ಬರಗಾಲಿಸಿದ ಗುಡಿ ಈ ಜಗತ್ತಿನೊಳಗೆ ಐತತಿರಿ ಇಲ್ಲತ್ತಿರಿ? ಹೌದಾ? ಆರಲ್ಲ ಬೀರಮುತ್ತನ ಗುಡಿ ಐತತಿರೋ ಇಲ್ಲತ್ತಿರೋ? ಅದ. ಮತ್ತೆ ಕರಿಜಕ್ಕಪ್ಪ ಮುತ್ತನ ಗುಡಿ ಐತತಿರಿ ಇಲ್ಲತ್ತಿರಿ? ಅದ್ರೂ ಅದ. ಮತ್ತೆ ಮಾಳಿಂಗರೇನ ಮೊಮ್ಮಕ್ಕಳು ಗುಡಿ ಎಲ್ಲಿ ಆಕತಿ? ಯಾಕೆನೋಪ್ಪ ಹಿಂಗ್ಯಾಕ? ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ. ಏನ ಹಾಲು ಮತದೊಳಗೆ ನಾವೊಂದು 3 ನಿನಗೆ ಕೇಳಾವದಿನ. ಈಗ ಏನ್ ಕೇಳ್ತೀರಿ? ನಂದು ಹೆಂಗೈತಿ ವಿಷಯ ಅಂತ ಕೇಳಿದ್ರ ಹೆಂಗದ? ಕೂಡಿರ್ತಕ್ಕಂಥ ಸಭಾ ಪಂಡಿತ ಎಲ್ಲಾ 3 ವಿಷಯ ಹಾಲು ಮತದೊಳಗೆ ಕೇಳುತ್ತೆ. ಎಲ್ಲಾರು ಚಪ್ಪಲಿ ಹೊಡೆದ್ರೆ 3 ಮಾತು ಅವ್ರಿಗೆ ನಾವು ಕೇಳೋರಿಗೆ. ಯಾವಾಗ ಹತ್ತ ತಿಳ ಕೂತಾರ ಅವರು? ವಿಷಯ ಲಕ್ಷಿಡ್ರಿ. ಅರಕೇರಿ ಅರಮನೆ ಬೆವರಿಗೆ ಗುರುಮನಿ. ಹೌದಲ್ಲ? ಹೌದಿಲ್ರಿ? ಅರಕೇರಿ ಅರಮನೆ ಬೆವರಿಗೆ ಗುರುಮನಿ, ಮಾಯಮಗ್ನಾಪುರ ಶಿವಸ್ಥಾನ ಗದ್ದಿಗೆ. ಕಲ್ಲೂರು ಕಡಿ ಮಠ ಅತ್ತಾರಿ ಅವರು. ಹೌದಿಲ್ರಿ? ಕಲ್ಲೂರು ಕಡಿ ಮಠ ಅನ್ಬೇಕಾಗಿತ್ತು ಅಂದ್ರ ಕಲ್ಲೂರ್ ಕ್ಯಾರದಾರಿ ಬಟ್ ನೋಡಿ ಏನ್ ಗುಡಿ ಐತಿ ಅದಲ್ಲ. ನಿಮಗೆ ಕೇಳ್ತೀನಿ ಇಲ್ಲಿ ಮಾತಾ. ಏನ್ ಕೇಳ್ತಾರೆ? ಕಲ್ಲೂರು ಕಡಿ ಮಠ ಅಂದ್ರಿ ಅಂದ್ರ ಕಲ್ಲೂರು ಮಠ ಆದ್ಮೇಲೆ ಮುಂದೆ ಮಠ ಆಗ್ಯಾವೋ ಅಥವಾ ಇಲ್ಲೋ? ಕಲ್ಲೂರು ಬಟ್ಲು ಒಡೆಯ 101 ಮಂದಿ ಮಕ್ಕಳೊಳಗಿದ್ದಾವ. ಇದನ್ನ ಲಕ್ಷ ಇಡ್ರಿ. 101 ಮಂದಿ ಮಕ್ಕಳೊಳಗಿದ್ದಾವೆ. ಕಲ್ಲೂರು ಬಟ್ಲು ಒಡೆಯ ಇವನಿಗೆ ಕಡಿ ಮಠ ಅಂದಿರಿ ನೀವು. ಕಲ್ಲೂರಿಗೆ ಕಡಿ ಮಠ ಅನ್ಬೇಕಾಗಿದ್ರೆ ಮುಂದೆ ಮಠ ಆಗ್ಯಾವೋ ಅಥವಾ ಇಲ್ಲೋ? ಆಗ್ಯಾವ ಅಂದ್ರಿ ಅಂದ್ರೆ ಇದಕ್ಕೆ ಯಾಕೆ ಕಡಿ ಮಠ ಅಂದ್ರಿ?
ತಡಿ ತಡಿ ಇನ್ನೊಂದು ಮಾತ ಇನ್ನ ಒಂದ್ ಏನ್ರಿ ಅರಕೇರಿ ಅರಮನೆ ಬ್ಯಾವರಿಗೆ ಗುರುಮನೆ ಮಾಯಮಕ್ಕನಾಪುರ ಶಿವಸ್ಥಾನ ಗದಿಗೆ ಕಲ್ಲೂರು ಕಡಿ ಮಠ ಹೌದ್ ಇದ್ರಾಗ ಇನ್ನೊಂದು ಮಾತು ಕೇಳೋದೈತಿ ಇಲ್ಲಿ ಏನ್ ಕೇಳ್ತೀರಿ ಏನು ಕೇಳೋದತ್ ಕೇಳಿದ್ರ ಏನು ಅರಕೇರಿ ಅರಮನೆ ಅರಮನೆ ಪದ್ಮಾವತಿನ ತಂದ ಅಮೋಕ್ಷದ ಮುತ್ತೆ ಅರಕೇರಿಗೆ ಅರಮನೆ ಕಟ್ಟಿ ಪದ್ಮಾವನ ಇಟ್ಟ ಅರಕೇರಿ ಅರಮನೆ ಹೌದಲ್ಲ ಬ್ಯಾವರಿಗೆ ಗುರುಮನೆ ಮಾಯಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಹೌದು ಮಾಯಮಕ್ಕನಾಪುರದೊಳಗೆ ಗುರುಗೌರಿ ಸ್ವಾಮಿನಿಂಗ ಮುತ್ತೆ ಅಲ್ಲಿ ಮಾಯಾದ ಮಾಯಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಆಯ್ತು ಹೌದಲ್ಲ ಇನ್ನು ಬ್ಯಾವರಿಗೆ ಗುರುಮನೆ ಅಂತೀರಿ ಬ್ಯಾವರಿಗೆ ಗುರುಮನೆ ಬೇಕಾಗಿರ ಅಲ್ಲಿ ಗುರು ಯಾರದಾರ ಈಗ ನಮ್ಮಲ್ಲಿ ಶಡ್ಯಾಣಕ ಗುರುಮನೆ ಐತಿ ಬೀರಪ್ಪ ದೇವರ ಗುಡಿ ಅದ ಅದು ಶಡ್ಯಾಣ ನಮಗ ಗುರುಮನಿ ಹೌದಲ್ಲ ಹೊನ್ನೂರು ಬೀರಪ್ಪನ ಗುಡಿ ಅದ ಅದು ನಮಗ ಗುರುಮನಿ ಹೌದು ಈಗ ನೀವು ಬೆವರಿಗೆ ಈಗ ಗುರುಮನಿ ಐತೀರಿ ಅಂದ್ರ ಅಲ್ಲಿ ಯಾರು ಗುರುವಿನ ಮನಿ ಐತಿ ಬೇಕಲ್ಲ ಇವ್ ಎರಡು ಹೌದ್ ಇನ್ನೊಂದೇನ್ರಿ 4 ಮಂದಿ ಅಮೋಕ್ಷದ ಮುತ್ತನ ಮಕ್ಕಳು ಹೌದ್ ಅವಧೂರು ಸಿದ್ಧ ಬಿಳಿಯಾನ ಸಿದ್ಧ ಆಚಾರ್ಯಗಳು ಸೋಮಣ್ಣ ಮುತ್ತ ಕಡೆ ಹುಟ್ಟ ಕಣ್ಣು ಮುತ್ತ ಹೌದಲ್ಲ ನೀವು ಅಂದಿರಣ ನಾನು ನಿಮ್ಗೆ ಕೇಳಕತ್ತೀವಿ ಕೇಳಲ್ಲ 4 ಮಂದಿಗೆ 21 ಮಂದಿ 21 ಮಂದಿಗೆ 1700 ಮಂದಿ 1700 ಮಂದಿಗೆ ಶತಕೋಟಿ ಸಿದ್ರು ಅಂದಾರ್ಲ ಅತ್ತಾರಿಲ್ರಿ ಶತಕೋಟಿ ಸಿದ್ರ ಅಂದ್ರೆ ಶತಕೋಟಿ ಅಂದ್ರೆ ಒಂದು 100 ಕೋಟಿ ಹೌದ್ ಶತಕೋಟಿ ಅಂದ್ರೆ 100 ಕೋಟಿ ಅಮೋಕ್ಷದ ಮುತ್ತ ಹಿಡ್ಕೊಂಡು ಇಲ್ಲಿ ನಾನು ನಮ್ಮ ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಐತಿ ನಮ್ಮ ಭಾರತ ದೇಶದ ಜನಸಂಖ್ಯೆನೇ 140 ಕೋಟಿ ಐತಿ ನೀವರೇ ಶತಕೋಟಿ ಸಿದ್ರತ್ತೀರಿ ವಿಷಯ ಅರ್ಥ ಮಾಡ್ಕೊಂಡು ಮನಸ್ಸಿಂದ ಮಾರಾಯ ವಿಷಯ ಉತ್ತರ ಹೇಳು 100 ಕೋಟಿ ಎತ್ತೀರಂದ್ರ ಲಿಂಗೈಕ ಆಗಿದ್ರಂದ್ರ ಕಡಿಮೆ ಆಗಬೇಕಾಗಿತ್ತು ಮತ್ತು ಹುಟ್ಟಿದ್ರಂದ್ರೆ ಹೆಚ್ಚಾಗಬೇಕಾಗಿತ್ತು ಅಲ್ಲಿ ಹಿಡಿದು ಇಲ್ಲಿ ತರ 100 ಕೋಟಿ ಎತ್ತೀರಂದ್ರ ಏನು ಕಡಿಮೆ ಆಗ್ಯಾರೋ ಏನು ಹೆಚ್ಚಾಗ್ಯಾರೋ ಹೆಚ್ಚಾಗಿದ್ರಂದ್ರೆ ಹೆಚ್ಚು ಅನ್ನಬೇಕಾಗಿತ್ತು ಕಡಿಮೆ ಆಗಿದ್ರಂದ್ರೆ ಕಡಿಮೆ ಅನ್ನಬೇಕಾಗಿತ್ತು ಶತಕೋಟಿ ಎತ್ತೇಳಿ ಯಾಕತ್ತೀರಿ ಯಾಕ್ರಿ ನೀವು 3 ಮಾತು ಹಾಲು ಮತದೊಳಗೆ ಕೇಳಿದೆವು ನಿಮ್ಗೆ ಎಟ್ಟ ಮೋಕ್ಷದ ಮುತ್ತ ಬುದ್ಧಿ ಕೊಡ್ತಾನ ನೋಡು ನಾ ಮೊದಲೇ ಹೇಳೀನಿ ಇದು ಕಂದಲಗಾಂವ್ ಗ್ರಾಮಪ್ಪ ಅಂತಂದ್ರೆ ಇದು ಹೂ ಮಾರುವಂತ ಜಾಗದ ಹುಲ್ಲು ಮಾರುವಂತ ವ್ಯವಸ್ಥೆಯಲ್ಲಿ ಆಗಬಾರ್ದು ಬರ್ತಿತ್ತು ವಿಷಯ ಬರ್ತದೆ ತಿಳಿದು ಬರಂಗಿಲ್ಲ ಅಂದ್ರೆ ನಮ್ಗೆ ಬರಂಗಿಲ್ಲ ತಿಳಿದು ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರು ಮಾನಸಿದ್ಧ ಮಾರಾಯ ಪಾಳೆ ಹೋಗ್ತದ ಮಾನಸಿದ್ಧ ಮಾರಾಯ ನೋಡ್ರಿ ಇನ್ನು ಮುಂದಿನ ಸಂಜೆಗೆ ಬಂದು ಏನೇನು ಮಾತಾಡ್ತಾನೆ ಏನೇನು ಇಲ್ಲ ಬರೇ ಮಾನಸಿದ್ಧ ಮಾರಾಯ ಮಂದಿಗೆ ಟಿಂಗಲ್ ಮಾಡೋದಿಲ್ಲ ನಾವೊಂದು ಮಾತು ಹೇಳ್ತೀನಿ ನಿನಗೆ ಕಂದಲಗಾಂವ್ ಗ್ರಾಮಕ್ಕೆ ಬಂದೇವು ಅಂತೇಳಿ ಬೀರಪ್ಪ ಕಾಕಾಲಿ ನಮಗ್ ಹಾದಿ ತೋರ್ಸನ ಬೀರಪ್ಪ ಕಾಕಾಂದಿಂದ ನಾವು ಬೆಳೆದೇವು ಅಂತೇಳಿ ಕಂದಲಗಾಂವ್ ಗ್ರಾಮದಾಗ ಹಂಗ ಹೇಳಕತ್ತಿ ನೋಡು ಹಿಂಗ ಇಡೀ ಉತ್ತರ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಎಲ್ಲಿ ಹೋಗ್ತಿ ಹೋಗು ಕರೆ ಬೀರಪ್ಪ ಕಾಕಾದಿಂದ ಬೆಳೆದನಂತೇಳಿ ಸ್ವಾಮಣ್ಣ ಮಾರಾಯ ನೀನು ಹೇಳಕತ್ತೀರಿ ಇದು ಯಾವತ್ತು ಹೇಳಬೇಕು ಮತ್ತ ಕಂದಲಗಾಂವ್ಗೆ ಬಂದು ಬೀರಪ್ಪ ಕಾಕಾದಿಂದ ಬೆಳೆದೀವಿ ಮತ್ತೊಂದು ಕಡೆ ಹೋಗೋಣ ಬೀರಪ್ಪ ಕಾಕನ ಮೂರಕ್ಕೆ ಓಡಿಸಿವಿ ಈ ಮಾತಾಗಬಾರ್ದು ಹೌದು ಯಾಕ್ರಿ ಹೊರಗೆ ಹೋಗೋಣ ಬೀರಪ್ಪನ ಮೂರಕ್ಕೆ ಓಡಿಸಿವ ಹೇಳುದು ಕಂದಲಗಾಂವ್ಗೆ ಬರೋಣ ಬೀರಪ್ಪನಿಂದ ನಾವು ಕಲ್ತೀವಿ ಅನ್ನೋದು ಎಲ್ಲಿ ತೆಗ್ದಿರಿ ಪತ್ತಿದನ ಹೇಳುದು ಶಾಸ್ತ್ರ ತಿನ್ನೋದು ಬದನಿಕಾಯ ಮಾಡದು ಹೌದಿಲ್ಲ ಅದಕ್ಕೆ ಬಹಳ ಮಾತಾಡ್ಲಾರ್ದೇನೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಮಾನಸಿದ್ಧ ಮಾರಾಯಿಗೆ ಪಾಳೆ ಹೋಗ್ತದ ಸಭಾ ಶಾಂತಿ ರೀತಿಯಿಂದ ಆಲಿಸ್ಬೇಕಂತೇಳಿ ವಿನಂತಿ. ಹಲೋ